Vishal Mega Mart. Visit once. Avail great offers. Ivan Yusuf Tower near Narayanpur Cross Bus Stand Road, Baswakalyan. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। Sky Sunshine School, step towards better future. Noble Public School, English Medium, Baswakalyan. Nothing like voting. I vote for sure ಅಂತ. ಸೊ ಮತದಾನಕ್ಕಿಂತ ಬೇರೆ ಯಾವುದೂ ಇಲ್ಲ. ನಾವು ಖಚಿತವಾಗಿ ಮತದಾನ ಮಾಡುತ್ತೇನೆ ಅಂತ. ಸೊ ಕರ್ನಾಟಕದಲ್ಲಿ 2023ರಲ್ಲಿ ವಿಧಾನಸಭಾ ಚುನಾವಣೆ ಆಯಿತು, 2024ರಲ್ಲಿ ಲೋಕಸಭಾ ಚುನಾವಣೆ ಆಯಿತು. ಸೊ ಪ್ರತಿಯೊಂದು ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಈಗ 2000 ಇಂದ ಮಿಲೇನಿಯಂ ವೋಟರ್ಸ್ ಬರ್ತಾ ಇದ್ದಾರೆ. ಸೊ ಮಿಲೇನಿಯಲ್ ವೋಟರ್ಸಿಗೆ ರಿಜಿಸ್ಟ್ರೇಷನ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಎಲೆಕ್ಷನ್ಗೆ ಮ್ಯಾಕ್ಸಿಮಮ್ ವೋಟಿಂಗ್ ಆಗಬೇಕಂದ್ರೆ ನಾವು ಪ್ರತಿಯೊಬ್ಬರು ರಿಜಿಸ್ಟ್ರೇಷನ್ ಮಾಡಬೇಕು, ಪ್ರತಿಯೊಬ್ಬರು ವೋಟರ್ ಐ ಡಿ ಹೊಂದಿರಬೇಕು. ವೋಟರ್ ಐ ಡಿ ಹೊಂದಕ್ಕೋಸ್ಕರ ನಾವು ಪ್ರತಿ ವರ್ಷ SSR ಅಂತ ಮಾಡ್ತೀವಿ, ಸ್ಪೆಷಲ್ ಸಮ್ಮರಿ ರಿವಿಷನ್. ಸೊ ಅದನ್ನು ಇವತ್ತು ಫೈನಲ್ ವೋಟಿಂಗ್ ಲಿಸ್ಟ್ ಬರ್ತದೆ. ಸೊ ಪ್ರತಿಯೊಬ್ಬರು ಮತದಾನ ಮಾಡಿ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗಗೊಳ್ಳಬೇಕಂತ ಹೇಳಿ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನವರಿ 25ರಂದು ಚುನಾವಣೆ ಆಯೋಗ ಒಂದು ಇವತ್ತು ನಿರ್ಮಾಣ ಆಗಿದ್ದ ದಿವಸವನ್ನು ಭಾರತ ಚುನಾವಣಾ ಆಯೋಗ ಮತದಾರರ ದಿನವನ್ನಾಗಿ ಆಚರಣೆ ಮಾಡತಕ್ಕಂಥ ಆದೇಶದಿಂದ ಇವತ್ತು ನಾವು ಬಸವಕಲ್ಯಾಣ ಮತ್ತು ಹುಲ್ಸೂರು ಎರಡೂ ತಾಲೂಕು ಸೇರಿ ಇವತ್ತು BKDB ಸಭಾಭವನದಲ್ಲಿ ಮತದಾರರ ಜಾಗೃತಿ ಬಗ್ಗೆ ಒಂದು ಎಲ್ಲ ನಮ್ಮ ಬಸವಕಲ್ಯಾಣ ಗೌರವಾನ್ವಿತ ನ್ಯಾಯಾಧೀಶರನ್ನು ಕರೆದು ಇವತ್ತು ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ. ಈಗಾಗಲೇ ಜಾಥಾ ಸಹ ಮುಗಿದಿದೆ. ಭಾರತ ಚುನಾವಣಾ ಆಯೋಗದ ಉದ್ದೇಶ ಇಷ್ಟೇ, ಪ್ರಜೆಗಳಿಗೋಸ್ಕರ ಇರುವ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ಪ್ರಜೆಗಳು ಈ ಮತದಾನ ಮತ್ತು ಪ್ರಜಾಪ್ರಭುತ್ವವನ್ನು ಹೆಚ್ಚಿಗೆ ತಿಳ್ಕೋಬೇಕಂತ ಮತ್ತು ಮತದಾನವನ್ನು ಹೆಚ್ಚಿಗೆ ಮಾಡಬೇಕು. ಮತ್ತು ಯುವಕರು ಈ ಏನು ವೋಟರ್ ಲಿಸ್ಟ್ನಲ್ಲಿ ಯಾರು ಪ್ರತಿ ಅರ್ಹ ಮತದಾರರನ್ನು ಬಿಟ್ಟು ಹೋಗಬಾರ್ದು ಅಂಥೇಳಿ ಇದೊಂದು ನಾವು ಅಭಿಯಾನ ಟೈಪ್ ಮಾಡಿದ್ದೀವಿ. ಈಗಾಗಲೇ ಭಾರತ ಚುನಾವಣಾ ನಿರ್ದೇಶನತೆ ಬರೀ 1ನೇ ಜನವರಿ ಮತ್ತು 1 ಜುಲೈ 2 ಅರ್ಹತಾ ದಿನಾಂಕಗಳನ್ನು ನಿಗದಿಪಡಿಸಿದ್ರು. ಆದರೆ ಇವತ್ತು 4 ಅರ್ಹತಾ ದಿನಾಂಕಗಳನ್ನು ಪ್ರತಿ 4 ತಿಂಗಳಿಗೊಮ್ಮೆ ಕೊಟ್ಟಿದ್ದಾರೆ. ಅಂದರೆ ಯಾವಾಗೂ ಈಗ ಬರ್ತ್ ಮತ್ತು ಡೆತ್ ಯಾವ ರೀತಿ ರಿಜಿಸ್ಟ್ರೇಷನ್ ಆಗ್ತದೆ ಆ ರೀತಿ 18 ವರ್ಷ ಎಲಿಜಿಬಲ್ ಆದ ತಕ್ಷಣ ಅವ್ರಿಗೆ ಪ್ರತಿ 3-4 ತಿಂಗಳಿಗೊಮ್ಮೆ ನಮ್ಮ BLOಗಳು ಮನೆಗೆ ತೆರಳಿ ಅವರಿಗೆ ನೋಂದಣಿ ಮಾಡ್ತಾರೆ. ಯಾರನ್ನೂ ಸಹ ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗ್ಲಾರ್ದು ನೋಡ್ಕೋಬೇಕು. ಮತ್ತೊಂದು ಇವತ್ತು ನಮ್ಮದು ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಸಂತೋಷ ವಿಷಯ ಏನಂತಂದರೆ ನಮ್ಮ ZP CO ಆದಂಥ ಶ್ರೀ ಗಿರೀಶ್ ದಾಬೋಲೆರ್ ಅವರಿಗೆ ಭಾರತ ಚುನಾವಣಾ ಆಯೋಗದಿಂದ ಅತ್ಯುತ್ತಮ ಏನು ಸ್ವೀಪ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಮಾಡ್ತಾರೆ, ಅವರಿಗೆ ಒಂದು ಇವತ್ತು ಪ್ರಸಿದ್ಧಿ ಬಂದಿದೆ. ಅವರಿಗೆ ನಾ ಈ ಮುಖಾಂತರ ಅಭಿನಂದನೆಗಳನ್ನ ಹೇಳಿಸ್ತೀನಿ. ಅದರಿಂದ ಇದರಲ್ಲಿ ನಮ್ಮ ಎಲ್ಲ VOಗಳು ಮತ್ತು ಎಲ್ಲ ತಹಶೀಲ್ದಾರರು ನಮ್ಮೆಲ್ಲ BLOಗಳಿಗೂ ಸಹ ಈ ಶ್ರೇಯಸ್ಸು ಸಲ್ಲಬೇಕಂತ ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತೊಂದು ರಾಷ್ಟ್ರೀಯ ಮತದಾರರ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಎಲ್ಲರೂ ಈ ಒಂದು ದೇಶ ಪ್ರಜಾಪ್ರಭುತ್ವದ ದೇಶ. ಈ ಪ್ರಜಾಪ್ರಭುತ್ವ ಗಟ್ಟಿಗೊಳ್ಳಬೇಕಾದ್ರೆ ಎಲ್ಲರೂ ಮತದಾನ ಮಾಡಬೇಕು ಮತ್ತು ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು.
ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾಕಂತಂದರೆ ಒಂದು ದೇಶ ಸುಭದ್ರ ಆಗಬೇಕು, ಒಂದು ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಎಲ್ಲರೂ ನಾವು ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡಬೇಕು. ಮತದಾನನ ಇದು ಒಂದು ಶ್ರೇಷ್ಠವಾದ ಹಕ್ಕು. ನಾವೇನು ಮೂಲಭೂತ ಹಕ್ಕು ನಾವು ಕೇಳ್ತೀವಿ ಸರ್ಕಾರಕ್ಕೆ, ಅದೇ ರೀತಿ ಇದು ನಮ್ಮದು ಮೂಲಭೂತ ಕರ್ತವ್ಯವೂ ಕೂಡ. ಸೊ ಒಂದು ಒಳ್ಳೆ ನಾಯಕರನ್ನ ನಾವು ಆಯ್ಕೆ ಮಾಡಬೇಕಾದ್ರೆ ಎಷ್ಟು ನಾವು ಮತದಾನದಲ್ಲಿ ಭಾಗವಹಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ಸೊ ಅದಕ್ಕಾಗಿ ಎಲ್ಲ ಯುವಕರು ಏನು 18 ವರ್ಷ ಬರ್ತಾರೆ ಅವರು ಹಿಡ್ಕೊಂಡು ಎಲ್ಲರೂ ಅವರು ವೋಟರ್ಸ್ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಲ್ಲದೆ ಮತದಾನ ಏನು ಬರ್ತಕ್ಕಂಥ ಮತದಾನ ಯಾವುದೇ ಇರಲಿ, MP ಎಲೆಕ್ಷನ್ ಇರಲಿ, MLA ಎಲೆಕ್ಷನ್ ಇರಲಿ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುನ್ಸಿಪಾಲ್ಟಿ ಎಲ್ಲದರಲ್ಲೂ ನಾವು ಚುನಾವಣೆಯಲ್ಲಿ ಭಾಗವಹಿಸಿದಾಗ ಮಾತ್ರ ಈ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಅದ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.